ಯಾರು ಓಟ್ ಹಾಕಿದ್ರು ಅವ್ರನ್ನ ಹಣ ಹಾಕಬೇಕಾ ಹೇಳಿ, ನೀವು ಔಷಧಿ ಕೊಡ್ಲಿಲ್ಲ ಅಂತ ಹೇಳಿ ಅವ್ರನ್ನ ಹಣ ಹಾಕಬೇಕಾ? ಏನಿದು? ಜನ ನಗ್ತಾ ಇದ್ದಾರೆ. ಎಲ್ಲ ಹೊರಗಡೆ ರಾಜ್ಯದವರು, ಹೊರಗಡೆ ದೇಶದವರು ಏನಪ್ಪ ನಿಮ್ಮ ಲೀಡರ್ಗೆ, ಯಾಕೆಂದ್ರೆ ಸೆಂಟ್ರಲ್ ಗವರ್ಮೆಂಟ್, ನಾವೇನೋ ನಮ್ಮ ಸ್ಟೇಟ್ ಅವರು ಈಗ ಪ್ರೈಮ್ ಮಿನಿಸ್ಟರ್ ಅವ್ರ ಸ್ಟೇಟ್ ಅಂದ್ಬಿಟ್ಟು ಅವರು ಹೋಮ್ ಮಿನಿಸ್ಟರ್ ಸೇರಿ ಎಲ್ಲ ಗುಜರಾತ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ಏನ್ ಬೇಕಾದ್ರೆ ಕಳಿಸ್ತಾವ್ರೆ. ನಮ್ಮ ಸ್ಟೇಟ್ ಎಲ್ಲ ಹೊಂಟಾಯ್ತು. ನೀವು ಪಾರ್ಲಿಮೆಂಟ್ ಮಿನಿಸ್ಟ್ರು, ನೀವು ನಮ್ಮ ರಾಜ್ಯಕ್ಕೆ ಏನೋ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಬಾಯಿ ಮುಚ್ಕೊಂಡು 25 ಜನ ಜೊತೆಲಿ ಏನು ಮಾತಾಡದೆ ನಮ್ಮ ರಾಜ್ಯಕ್ಕೆ ಮಾಡಿದೆ ಇನ್ನ 1% ಇಲ್ಲ. ಆಯ್ತಪ್ಪ, ಕೋರ್ಟ್ ಇಟ್ ಇಸ್ ನಾಟ್ ಡ್ಯೂಟಿ ಅಲ್ವಾ ಕೋರ್ಟು? ಶಾಸಕಾಂಗ ಕಾರ್ಯಾಂಗ ತಪ್ಪಾಡಿದ್ರೆ ಕೋರ್ಟು ಮಧ್ಯಪ್ರವೇಶ ಮಾಡಿ ಎಷ್ಟು ಸಂದರ್ಭದಲ್ಲಿ ಅವರು ಸುಮೋಟೋ ತೆಗೆದುಕೊಂಡು ನಮಗೆ ಬುದ್ಧಿ ಹೇಳಿಲ್ಲ, ಅವ್ರು ಏನ್ ತೀರ್ಮಾನ ಮಾಡಿದ್ದಲ್ಲ ನಾವು ಲಾ ಅಂತ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಏನಾದ್ರು ಒಂದು ತೀರ್ಮಾನ ಮಾಡಿಬಿಟ್ರೆ ಅದು ಲಾ ಅಂತ ಹೇಳ್ತೀವಿ, ಲಾ ಆಫ್ ದಿ ಲ್ಯಾಂಡ್ ಅಂತ ಆರ್ಟಿಕಲ್ 141 ಪ್ರಕಾರ. ಸೊ ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತೀವಿ. ಒಬ್ಬ ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಆಡಳಿತ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಸಿಟಿಂಗ್ ಅಡ್ಜಸೆಂಟ್ ಟು ಎ ಫಾರ್ಮರ್ ಲಾ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ಈ ಟೆಲ್ಸ್ ಸರ್ವಜ್ಞರ ಅಂತಂದ್ರೆ ಇಲ್ಲಿವರೆಗೂ ಕೊಟ್ಟಂತ ತೀರ್ಪುಗಳು, ಇಲ್ಲಿಗೊಟ್ಟು ಕೊಟ್ಟಂತ ತೀರ್ಪುಗಳು ಹಂಗಾರೆ ಯಾವುದೋ ಲೆಕ್ಕಕ್ಕಿಲ್ವಾ? ಈಗ ಸ್ಪೀಕರ್ ಕೊಟ್ಟ ತೀರ್ಪುಗಳು ಲೆಕ್ಕಕ್ಕಿಲ್ವಾ? ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪುಗಳು ಲೆಕ್ಕಕ್ಕಿಲ್ವಾ? ಇದು ಕಾಂಟೆಂಪ್ಟ್ ಆಫ್ ದಿ ಕೋರ್ಟ್. It amounts to contempt of the court. It amounts to the contempt of the ನ್ಯಾಯಾಂಗದ ನಿಂದನೆ. ಇದು ನಮ್ಮ ರಾಜ್ಯದ. ನನಗೆ ನನ್ನ ಮಗನ ನಾನು ನ್ಯಾಷನಲ್ ಇದಕ್ಕೆ ಲಾಗ್ ಸೇರಿಸಬೇಕು ಅಂತಿದ್ದೆ. ಅವ್ರು ನನ್ನ ಮಗ ಕೇಳಿದ್ರು, ಏನು ಇದಕ್ಕೆ ಬೆಲೆನೇ ಇಲ್ಲ, ಇದು ಯಾಕೆ ಸುಮ್ಮನೆ ಅಂತ. ಸೊ ಹಂಗೆ ಎಲ್ಲ ಕಡೆ ಇಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಇದೆ, ಎಲ್ಲ ಜಡ್ಜ್ಗಳೆಲ್ಲ ಪಾಪ ಬಂದು ಅವ್ರ ಮಕ್ಕಳನ್ನ ಬೆಂಗಳೂರಲ್ಲಿ ಸೇರಿಸ್ತಾ ಇದ್ದಾರೆ. ಕರ್ನಾಟಕ ಇಸ್ ವೆರಿ ಫೇಮಸ್ ಫಾರ್ ದಿಸ್ ನ್ಯಾಷನಲ್ ಲಾ ಸ್ಕೂಲ್ ಅಂಡ್ ದಿ ಎಷ್ಟು ಜನರ ಪ್ರೊಡ್ಯೂಸ್ ಮಾಡಿದೆ ಲೀಗಲ್ ಎಜುಕೇಶನ್. ಇಂಥ ಸಂದರ್ಭ ಎಲ್ಲ ಚೀಫ್ ಮಿನಿಸ್ಟರ್ಗಳಲ್ಲ, ಎಷ್ಟು ಜನ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ಗಳಲ್ಲ ಲಾ ಆಗಿದ್ದು. ಬೊಮ್ಮಾಯಿ ಅವರು ಇರ್ಬೋದು, ಎಸ್.ಆರ್. ಕೃಷ್ಣ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, ಕೆಂಗಲ್ ಹನುಮಂತಯ್ಯನವರು, ವೀರಪ್ಪ ಮೊಯ್ಲಿ ಅವರು, ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿ, ಎಷ್ಟು ಜನ ಚೀಫ್ ಮಿನಿಸ್ಟರ್ಸ್ ಎಲ್ಲ ಲಾ ಮಾಡಿಕೊಂಡು ರಾಜ್ಯದ ಆಳಿದ್ದಾರೆ ಸ್ವಾಮಿ. ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರು ಈ ಪ್ರೊಫೆಷನ್, ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಾವು ವಿಧಾನಸೌಧ ಹೊರಗಡೆ ತಗಡಿ ಹಾಕೊಂಡಿದ್ದೀವಿ. ಮೇಲ್ಗಡೆ ವಿಧಾನಸೌಧ ಮೇಲೆ ತಗಡಿ ಹಾಕಿದೀವಿ, ಹಿಂದೆಗಡೆ ನಮ್ಮ ತಲೆ ಇದೆ. ಅವರು ತೀರ್ಪನ್ನು ಕೊಟ್ರೆ. ಅಂಡ್ ಇನ್ ಕರ್ನಾಟಕ the legislature and the judiciary is facing each other. We are facing each other. Judiciary is directing us. If we are going to do wrong, we are there to look at it anta. ಇಂಥ ಸಂದರ್ಭದಲ್ಲಿ ಇವತ್ತು ನೀವು ಈ ಒಂದು ಅಂದರೆ ಈ ಮೀಸಲಾತಿ ವಿಚಾರ ಕೋರ್ಟ್ಗಳು ಏನೇನೋ ಡಿಸಿಷನ್ಸ್ ಕೊಟ್ಟಿದೆ, ಅವರ ತಿಳುವಳಿಕೆ ಮೇಲೆ ಕೊಟ್ಟಿದೆ, ನಾವೆಲ್ಲ ಒಪ್ಕೊಂಡಿಲ್ವ ನಾವು? ಸೊ ಅವ್ರನ್ನ ನೀವು ಸರ್ವಜ್ಞ ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳೇ, ಯು ವಿಲ್ ಹ್ಯಾವ್ ಟು ರಿಪ್ಲೈ ಟು ದಿಸ್. ನೀವು ನಿಮ್ಮ ಸೆಂಟ್ರಲ್ ಪಾರ್ಟಿಯವರು ಇದಕ್ಕೆ ಉತ್ತರ ಕೊಡಬೇಕು. ಈ ನ್ಯಾಯಾಲಯಕ್ಕೆ ಅಗೌರವನ್ನ ನೀವು ತಂದಿದ್ದೀರಿ. ಒಬ್ಬರಾದ್ರೂ ರಿಗ್ರೆಟ್ಸ್ ಮಾಡಂತ ಒಂದು ಅವಕಾಶ ನಾವು ನೋಡಿದ್ವು. ವಿ ಆರ್ ಜಸ್ಟ್ ವೇಟಿಂಗ್. ನಾವು ಯಾರು ನಿನ್ನೆ ಬೇಕು ಅಂತ ನಾವು ಮಾತಾಡಲಿಲ್ಲ. ಇವೆರಡು ಸ್ಟೇಟ್ಮೆಂಟ್ ಕೊಡು ಬಂದಾಗ ಕೂಡ ನಾವು ಮಾತಾಡಲಿಲ್ಲ. ನೋಡೋಣ ಏನಾಗ್ತದೆ ಅಂತ. ನಿಮ್ಗೆ ಮಾತಾಡೋಷ್ಟು ಸೌಜನ್ಯ ಕೂಡ ಇಲ್ವಲ್ಲ. ಲಾ ಮಿನಿಸ್ಟ್ರು ಮಾತಾಡಿಲ್ಲ, ಸೆಂಟ್ರಲ್ ಲಾ ಮಿನಿಸ್ಟ್ರು ಮಾತಾಡಲಿಲ್ಲ, ಚೀಫ್ ಮಿನಿಸ್ಟ್ರು ಮಾತಾಡಿಲ್ವಾ? ಯಾಕೆ ಪ್ರತಿಯೊಂದು ವಿಚಾರಕ್ಕೆ ಲಾ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಕ್ಲೋಸ್ ಮಾಡ್ಬಿಡಿ ನಿಮ್ ಲಾ ಡಿಪಾರ್ಟ್ಮೆಂಟ್ ನ, ಕೋರ್ಟ್ಗಳನ್ನ ಕ್ಲೋಸ್ ಮಾಡ್ಬಿಡಿ. ನಿಮ್ಮಲ್ಲೇ ನಿಮ್ಮ ಆಫೀಸಲ್ಲೇ ನ್ಯಾಯ ಮಾಡ್ಕೊಳ್ಳಿ, ನೀವು ಪಂಚಾಯತಿ ನ್ಯಾಯ ಮಾಡ್ಕೊಳ್ಳಿ.
ಅಮೆಂಡ್ಮೆಂಟ್ ತಂದ್ಬಿಡಿ ನೀವು. ಸೊ ಹಂಗೆ ಇವತ್ತು ಏನು ಹೇಳಿದಿರಲ್ಲ, ಮಾನವನ ಹಕ್ಕುಗಳಿಗೆ ಕಡಿವಾಣ, ನಾಗರಿಕ ಹಕ್ಕುಗಳಿಗೆ ಕಡಿವಾಣ, ಸಂವಿಧಾನ ಸದಾಚಾರಕ್ಕೆ, ಸಂವಿಧಾನವನ್ನ ಕಾಪಾಡಲಿಕ್ಕೆ ನಾವು ವಿಫಲ ಆಗಿದ್ದೀವಿ ಇಂತ ಹೇಳಿಕೆಯಿಂದ. ಇದಕ್ಕೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಬೇಕು. ಕೇಂದ್ರದ ಮಂತ್ರಿಯಾಗಿ ಸದಾನಂದ ಗೌಡರು ನುಚ್ಚಿಕೊಳ್ಳಬಾರದು. ಇದು ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಎಲ್ಲ ಕೈಲಿದೆ. ಅಧಿಕಾರ ಇರೋದಕ್ಕೆ ನಿಮ್ಗೆ ಕೇಳ್ತಾರೆ. ಯು ಆರ್ ದ ಸೆಂಟ್ರಲ್ ಮಿನಿಸ್ಟರ್, ಯು ಆರ್ ಮೋರ್ ರೆಸ್ಪಾನ್ಸಿಬಲ್, ಯು ಆರ್ ಅಕೌಂಟಬಲ್. You are in charge of this medicines, preparation of the medicine, chemical minister ನೀವು. ನಿಮ್ಮನ್ನ ಕೇಳ್ತಾ ಇದ್ದೀವಿ. ಸಾವಿನ ಮೆರವಣಿಗೆ ನಡೀತಾ ಇದೆ, ಸಾವಿನ ಮೆರವಣಿಗೆ ಮೇಲೆ ಮಾತಾಡ್ತಾ ಇದ್ದಾರೆ, ಕೋರ್ಟ್ ಅವರು ಮಾತಾಡ್ತಾ ಇದ್ದಾರೆ. ಇದನ್ನ ಈ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಟೆಂಡರ್ಗಳ ವಿಚಾರ ಮುಖ್ಯವಾಗಿ ಇಟ್ ಶುಡ್ ಬಿ ಇನ್ ಎ ಟ್ರಾನ್ಸ್ಪರೆಂಟ್ ವೇ, ಅಕೌಂಟಬಲ್. ನಿಮ್ಮ ಮಂತ್ರಿಗಳು ನೇರವಾಗಿ ಆಜಿ ಈಜಿ ಇದಿದೆ ಎಕ್ಸೆಪ್ಷನ್ ಅಂತ ಹೇಳಿ ತೆಗೆದುಕೊಂಡು ಹೋದ್ರೆ ನಾವು ಸುಮ್ಮನೆ ಎಲ್ಲಕ್ಕೆ ಹೋಗಿಲ್ಲ. ಇಟ್ ವಾಸ್ ಯುವರ್ ಬೌಂಡ್ ಡ್ಯೂಟಿ. ಆ ತಿಂಗಳಿಂದನೇ ನೀವು ಪ್ರಿಪರೇಷನ್ ಮಾಡಿಕೊಂಡು ನೀವು ತೆಗೆದುಕೊಳ್ಬೇಕಾಗಿತ್ತು. ಇಲ್ಲ ಬೆಲೆ ಇಲ್ಲ, ಕಡಿಮೆ ಇಲ್ಲ, 40,000 50,000 ಸಿಗ್ತಿದ್ದು ಕಾನ್ಸೆಂಟ್ರನ್ನ 80,000 90,000 ಅದೆಲ್ಲ ನಾವೆಲ್ಲ ಒಪ್ಪುದಿಲ್ಲ. ನಮ್ಗೆಲ್ಲಾ ಕಡೆ ಗೊತ್ತಿದೆ, ಯಾವ ದೇಶದಿಂದ ತೆಗೆದುಕೊಳ್ಳಿ, ಯಾವ ರಾಜ್ಯದಿಂದ ತೆಗೆದುಕೊಳ್ಳಿ, ಬಟ್ ಎವ್ರಿಥಿಂಗ್ ಇನ್ ಎ ಟ್ರಾನ್ಸ್ಪರೆಂಟ್ ವೇ. ಕೊಡಿ, ನಮ್ಮವ್ರಿಗೆ ಅವಕಾಶ ಮಾಡಲಿ, ಎಲ್ಲ ಅವಕಾಶ ಮಾಡಿಕೊಳ್ಳಿ. ಈಗ ಸುಪ್ರೀಂ ಕೋರ್ಟ್ ಒಂದ್ ಕಡೆ 12 ಮೆಂಬರು ಇದನ್ನ ಕಮಿಟಿ ಮಾಡೋರೆ. ಸ್ಟೇಟ್ ಗವರ್ಮೆಂಟ್, ಹೈಕೋರ್ಟ್ ಆಕ್ಸಿಜನ್ ಅವರು ಮಾಡಿದ್ದಾರೆ. ನನಗೆ ಇದರಿಂದ ನೋಡ್ತಾ ಇದೆ, ಈ ದೇಶದಲ್ಲಿ ಗವರ್ಮೆಂಟ್ಸ್ ಆರ್ ನಾಟ್ ಫಂಕ್ಷನಿಂಗ್. ಅಟ್ ಲೀಸ್ಟ್ ಕೋರ್ಟ್ಸ್ ಆರ್ ಕಮಿಂಗ್ ಇನ್ ಅವರ್ ವೇ to help the citizens of this country. So on behalf of the Congress party and the citizens of this country and the state, we would like to thank the courts for helping us, saving our lives. This is what I would like to tell. ನಮ್ಮ ಪಕ್ಷದಿಂದ ಅನೌನ್ಸ್ಮೆಂಟ್ ಮಾಡಿದ್ದೀವಿ. 90 ಜನ 93 ಜನ ಇದ್ದೀವಿ. ಶಾರ್ಟೇಜ್ ನಾವು ಕೆಪಿಸಿಸಿ ಇಂದ ನಾವೆಲ್ಲ ಪರ್ಸನಲ್ ಕಾಂಟ್ರಿಬ್ಯೂಷನ್ ಆಫ್ 10 crores ಕೂಡ ಆಡ್ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. We will make 100 crores and give it to buy this vaccine. You please give us permission. ಇವತ್ತೇ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕಾಗದನ ನಾವು ಬರಿತಾ ಇದ್ವಿ. ನಮಗೂ ಗೊತ್ತಿದೆ ಎಷ್ಟು ಕಂಪನಿಗಳಿದೆ, ಯಾರಲ್ಲಿದೆ, ಏನ್ ರೇಟ್ ಸಿಗ್ತದೆ, ಏನು ಎತ್ತ, ನೀವೆಲ್ಲ ಒಂದೊಂದು ರೇಟ್ ಮಾತಾಡ್ತಾ ಇರ್ಬೋದು. ನಮಗೂ ಕೂಡ ಎಲ್ಲ ಕಂಪನಿಗಳು ಕೂಡ ಎಷ್ಟಕ್ಕೆ ಅದನ್ನ ತಯಾರು ಮಾಡಬಹುದು ಕೂಡ ನಮ್ಗೆ ಅರಿವಿದೆ. ಸೊ ಅದಕ್ಕೋಸ್ಕರ ಈ ರಾಜ್ಯದ ಜನತೆ ಹಣ ಮೋಸ ಆಗಬಾರ್ದು ಅನ್ನೋದು ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಆರೋಗ್ಯ ನಾವು ಒದಗಿಸ್ಕೊಡ್ಬೇಕು. ವ್ಯಾಕ್ಸಿನೇಷನ್ ಏನು ಯುವಕರು ರಸ್ತೆಯಲ್ಲಿ ಬೆಂಗಳೂರಿಂದ ಕಲ್ಪನಾ ಬರ್ತಾರೆ, ಬೆಂಗಳೂರಿಂದ ನೆಲಮಂಗಲ ಹೋಗ್ತಾರೆ, ಬೆಂಗಳೂರಿಂದ ಎಲ್ಲ ಹೋಗಿದೆ. ಇವತ್ತು ಕೂಡ ನಿಮ್ಗೆ ಮಾಡಕ್ಕಾಗ್ತದೆ. ನಾವ್ ಹೇಳಿದ್ವು ಬೇಡ ಆನ್ಲೈನ್ ರಿಜಿಸ್ಟ್ರೇಷನ್ ಬೇಡ ಅಂತ, ಆಯ್ತು ಮಾಡಿದ್ರು. ನಮ್ಮ ಹಳ್ಳಿ ಜನ ಎಲ್ಲ ಆನ್ಲೈನ್ ಮಾಡಕ್ಕಾಗ್ತದೆ. ಸೊ ವಿ ಹ್ಯಾವ್ ಡಿಸೈಡೆಡ್ ಕೂಲಿ ಕಾರ್ಮಿಕರು ಯಾರಿಗೂ ಇಲ್ಲ. Congress party is committed to give 100 crores from our funds which has been given by our MLA land and the MP land, and at the same time the Congress party's personal contribution. We will not discuss this today. We will be meeting you again. ಆಮೇಲೆ ಮತ್ತೆ ನಿಮ್ಮ ಹತ್ರ ಬೇರೆ ಮಾತಾಡ್ತೀವಿ. We don't want to deviate other subjects. ಈ ವಿಚಾರ ಏನಾದ್ರು ಮಾತಾಡಿ. ಪ್ಯಾಕೇಜ್ ಘೋಷಣೆ ವಿಚಾರಕ್ಕೆ ಸರ್ಕಾರ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಬಿಟ್ಟರೆ, ಗರ್ಭಿ ಕಲ್ಯಾಣದಲ್ಲಿ ಅಕ್ಕಿ ಕೊಡೋದು ಬಿಟ್ಟರೆ ನೋಡಿ, ಯಾವುದೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ಮ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಕೊಡ್ತೀವಿ ಅಂತ ನಮ್ಮ ಒತ್ತಡದ ಮೇಲೆ ಅನೌನ್ಸ್ಮೆಂಟ್ ಮಾಡಿದ್ರು. I had a reality check on this. Again they are asking ID card, Aadhaar card to give this. I have made a video and uploaded it. How can a government which has a common sense tell that, come out with an order that you have to show your Aadhaar card and identity card? Is this common man in this country? What is the Supreme Court ruling? What are the court rulings? If you want to show Aadhaar card and identity card to have a small one meal
It is the shame of this country. Sir, The dignity of a common man in this country, dignity of a poor man in this country is a very big shame. ಏನಪ್ಪ ಸರ್, ಈಗ ಸರ್ಕಾರ ಟೆಸ್ಟ್ ಅನ್ನ ಕಡಿಮೆ ಮಾಡಿದೆ. ಆ ಮುಖಾಂತರ ಇದು ಮುಚ್ಚಿ ಹಾಕೋ ಪ್ರಯತ್ನ ಟೆಸ್ಟ್ ಗಳನ್ನ ಕಡಿಮೆ ಮಾಡಿದೆ ಸರ್. ಇಲ್ಲ ಅದು ನಾನು ಹೇಳೋದ್ ಬಿಟ್ಟೆ ಆಮೇಲೆ ಹೇಳೋಣ ಅಂತ. ಟೆಸ್ಟ್ಗಳನ್ನ ಕಡಿಮೆ ಮಾಡಬಾರ್ದು. ಈಗ ಅವ್ರು ಏನ್ ಮಾಡಿದ್ದಾರೆ, ಎಲ್ಲ ಕಮ್ಯುನಿಟಿ ಹಾಲ್ಗಳಲ್ಲಿ, ಕಮ್ಯುನಿಟಿ ಹಾಸ್ಪಿಟಲ್ಗಳಲ್ಲಿ, ಕಮ್ಯುನಿಟಿ ಸೆಂಟರ್ ಮತ್ತೆ PSCಗಳಲ್ಲಿ ಟೋಟಲ್ ಆಗಿ ಟೆಸ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದಲ್ಲೂ ಕೂಡ I would like to thank the media friends, either it is electronic media, print media, and all of you. You are all helping us, helping the country. Your contribution at this time of crisis, we can't forget. Congress Party would like to thank you for this. ಒಂದ್ ನಿಮಿಷ ಈಗಾಗಲೇ ಶಿವಕುಮಾರ್ ಅವರು ಸದಾನಂದ ಗೌಡರು ಮತ್ತು CT ರವಿ ಮಾತಾಡಿದ್ರೆ ಅವ್ರಿಗೇನು ಕಾನೂನು ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೋದು. ಕಾನೂನು ಗೊತ್ತಿಲ್ಲ, ಉಡಾಪೆಯಿಂದ ದುರಾಂಕಾರದಿಂದ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು, ವಕೀಲರು, ಕೇಂದ್ರದ ಕಾನೂನು ಸಚಿವರು, ಈಗ ಇನ್ಚಾರ್ಜ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ಅವರು ಈ ರೀತಿ ಮುದ್ದೆಡತನದ ಮಾತುಗಳನ್ನು ಆಡಿದಂತ ನೋಡಿದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ.